ಎಣ್ಣೆ ಹಚ್ಕೊತಿದ್ದೀರಾ ನೋಡಿ ಗಾಯ್ಸ್, ಹೆಂಗೆ ಎಣ್ಣೆ ಹಚ್ಕೊತವನೆ. ಅವನಿಗೆ ಎಣ್ಣೆ ಮಸಾಜ್ ಅಂದರೆ ಹೆಂಗೆ ಇಷ್ಟ ನೋಡಿ ಅವನಿಗೆ. ಅಲ್ಲ 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 ಮಕ್ಕ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ ಸೋನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಪಾಪುಗೆ ಸ್ನಾನ ಮಾಡಿಸೋಕ್ಕೆ ಮಸಾಜ್ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು. ಯಾಕೆಂತಂದರೆ ನಾನು ಮಾಡೋಕ್ಕೋದ್ರೆ ಅರ್ಜೆಂಟಾಗಿ ನಾನು ಇದು ಮಾಡ್ತೀನಿ, ಏನಂತಾರೆ ಎಣ್ಣೆ ಹಚ್ಬಿಟ್ಟು ಬೇಗ ನನ್ನ ಕೆಲಸಕ್ಕೆ ಅರ್ಜೆಂಟಿಗೆ ನಾನು ಬೇಗ ಮಗುಗೆ ನಾನು ಕ್ಲೀನ್ ಮಾಡೋಕ್ಕೆ ಸರಿಯಾಗಿ ಆಗೋದಿಲ್ಲ ಅಂತೇಳಿ ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ, ಯಾವಾಗಲೂ ಆಯಿತು ಪಾಪು ಚೆನ್ನಾಗಿ ಮಸಾಜ್ ಮಾಡ್ತಾರೆ, ಆಯಿಲ್ ಮಸಾಜ್. ಯಾಕೆಂದರೆ ದಿನ ಬೆಳಗಾದರೆ ನೈಟ್ ಗಂಟನೂ ಆಟ ಆಡ್ತಾನೆ. ಸೊ ಸುಸ್ತಾಗಿರುತ್ತೆ, ಬ್ಯಾಕ್ ಪೇನ್ ಬಂದಿರುತ್ತೆ ಅವನಿಗೆ, ಮೈ ಕೈಯೆಲ್ಲ ನೋವಾಗಿರುತ್ತೆ ಅಂತೇಳಿ ದಿನಾನು ಅವರೇ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಒಂದು ಹಾಫ್ ಆನ್ ಅವರ್ ಆದರೂ ತೊಗೊತಾನೆ. ಅದು ಮಸಾಜಿಗೆ ನನ್ನ ಮಗು ತುಂಬಾ ಕ್ಯೂಟಾಗಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಸೊ ಅವರು ಪಾಪುಗೆ ಎಣ್ಣೆ ಹಚ್ಚೋಷ್ಟೊತ್ತಿಗೆ ನಾನು ಟಿಫನ್ ರೆಡಿ ಮಾಡ್ಕೊಳ್ಳೋದು, ಸ್ನಾನ ಪೂಜೆ ಮಾಡ್ಕೊಳ್ಳೋದು ಎಲ್ಲ ರೆಡಿ ಮಾಡ್ಕೋತೀನಿ. ಬಿಕಾಸ್ ಅವ್ರು ಏಕೆಂದರೆ ಆಫೀಸ್ಗೆ ಹೋಗಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಇದು ಬ್ಲಾಗ್ ನಂದು ಇವಾಗ 3 ಡೇಸ್ ಆಗಿರುತ್ತೆ. 3 ಡೇಸಲ್ಲಿ ಏನೇನು ಬ್ಲಾಗ್ ಆಗಿರುತ್ತೆ ಅಂತ ಕಂಪ್ಲೀಟಾಗಿ ಬ್ಲಾಗಲ್ಲಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನನಗೆ 2 ಮಗು ಇರೋದ್ರಿಂದ ನಾನು ಡೈಲಿ ಬ್ಲಾಗ್ನ ಹಾಕೋಕ್ಕಾಗ್ತಾಯಿಲ್ಲ. ಆದಷ್ಟು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ. ಹಾಗೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಏನೇ ತಪ್ಪಾಗಿದ್ರು ಕ್ಷಮಿಸಿ ಅಂತ ಮೊದಲೇ ಕೇಳ್ಕೊಳ್ತೀನಿ. ಸೊ ಬ್ಲಾಗಲ್ಲಿ ನನ್ನ ಮಗುದು ನಮ್ಮದು ಅಟ್ರಾಕ್ಷನ್ ಕ್ಯೂಟಾಗಿರುತ್ತೆ, ಫನ್ ಆಗಿರುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಇದು ಡೈಲಿ ಬ್ಲಾಗ್ ಕೂಡ ಆಗಿರುತ್ತೆ. ಸೊ ನನ್ನ ಬ್ಲಾಗಲ್ಲಿ ನೀವು ಇಷ್ಟ ಆಗೋ ಥರನೂ ಎಲ್ಲ ಇರುತ್ತೆ. ಸೊ ನನ್ನ ಪಾಪು ಹೆಲ್ತ್ ಕೇರು, ಡೇ ಕೇರು, ಆಮೇಲೆ ಬ್ಯೂಟಿ ಟಿಪ್ಸು, ಆಮೇಲೆ ಪಾಪುಗೆ ನಾವು ಹೇಗೆ ಕೇರ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಬ್ಲಾಗಲ್ಲಿ ಆದಷ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ ನನ್ನ ಡೇ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ನೋಡಿ ಗಾಯ್ಸ್, ಅವ್ನು ಬೆಳಗ್ಗೆ ತಲೆ ಸ್ನಾನ ಎಲ್ಲ ಮಾಡಿಸಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನಲ್ಲಿತ್ತು. ಹಾಸ್ಪಿಟ್ಲ್ ಅಂತೀವಿ ನೋಡಿ, ಅವನಿಗೆ ಇಂಜೆಕ್ಷನ್ ಕೊಡಿಸ್ಬೇಕು ಅನ್ನೋ ಪ್ಲ್ಯಾನಲ್ಲಿತ್ತು. ಬಟ್ ಆ ಮೇಡಮ್ ಅವ್ರು ಲೇಟ್ ಆಗುತ್ತೆ ಅಂದರೆ ಮತ್ತು ಇವ್ರು ನೈಟ್ ಶಿಫ್ಟ್ ಹೋಗಬೇಕಲ್ಲ, ಅದಕ್ಕೋಸ್ಕರ ಇವರು ಬೇಡ ಅಂತ ಬಿಟ್ಬಿಟ್ರು. ಆಟ ಆಡಿಸ್ತಾ ಇದ್ದೀನಿ ನೋಡಿ. ಅದು ಇಲ್ಲೋಡಿ ಇಲ್ಲೋಡಿ ಇಲ್ಲಿ 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 ಮಗನೇ. ಅದು ಅದ್ದುಮ್ಮ ಆಡ್ತಿದ್ದ ಅದ್ದುಮ್ಮ. ಅವ್ರ ದಾದ ನೋಡಿ ಇಲ್ಲಿ ಬಂದ. ಅವ್ರ ದಾದ ಅಮ್ಮೋ ಹೊರಗಡೆ ಹೋಗಂಗಿಲ್ಲ, ಬೇಡಮ್ಮ ಮಣ್ಣು ಬೈತಾರೆ ಪಪ್ಪ. ಬೇಡಮ್ಮ ಬೇಡಮ್ಮ ಬೇಡಮ್ಮ. ಅಮ್ಮು ಏಯ್ ಮಣ್ಣು ಹಾಡೋ ಹಾಗಿಲ್ಲ ಅಂದ್ರೆ ತೆಗಿತೀನಿ. ಅವ್ನು ನೋಡಿ ಇವ್ನು ನೋಡಿ ಹೆಂಗೆ ಹೋಗ್ತಾನೆ. ಅವ್ನು ನೋಡಿ ಇವ್ನು ಹೋಗೋದು. ಸೊ ಗೈಸ್, ಟೈಮ್ ಎಷ್ಟಾಗಿದೆ ನೋಡಬೇಕು. ಟೈಮ್ 2:30 ಆಗಿದೆ ನೋಡಿ. ಇವ್ನು ನೋಡಿ ಅದು ಬಿಸಿಲು ಬಂತಪ್ಪ. ಬಿಸಿಲು ಬರಲ್ಲ ಅಂತ ಅಂದ್ಕೊಂಡಿದ್ದೆ. ದೈವಿಕ್ ಅವನೇನು ಮಾಡ್ತಿದ್ದಾನೆ ನೋಡೋಣ. ಜಪ್ಪ ಅಲ್ಲಿ ಬೊಮ್ಮಗಳಿದಾವೆ ದೈವಿಕ, ಪಪ್ಪ ಬೈದಿದ್ದಾರೆ. ಇಲ್ಲಿ ನೋಡಿ ಇವ್ ನೋಡಿ. ಸೊ ತುಳಸಿ ಗಿಡ ಒಣಗ್ತಾ ಇತ್ತು. ನಿನ್ನೆ ಸ್ವಲ್ಪ 2-3 ಗಿಡಗಳು ಬಿಟ್ಟಿದೆ ನೋಡಿ. ಇದೆಲ್ಲ ಮತ್ತೆ ನೀರು ಹಾಕಿ ಚಿಗುರಿಸಿದ್ದೀನಿ. ಇದು ಗೊತ್ತಿರೋದು ವಿಷಯ ಅನ್ನೋದಿಲ್ಲ ಇದು. ಅದು ಬಾ ಬಾ ಬಾ. ಸೊ ಚಲೋ. ಏಯ್ ನೋ ಟಚಿಂಗ್, ನೋ ಟಚಿಂಗ್, ನೋ ಟಚಿಂಗ್. ಅದು ನೋಡಿ ಹೆಂಗ್ ಮಾಡ್ತಿದ್ದಾನೆ ಇವನು.
ಓಕೆ ಓಕೆ ಬೈಟ್ ಬ್ಯಾಟ್ ಬಾಲ್ ಆಡ್ತಿದ್ದಾರೆ. ಎಲ್ಲೋಯ್ತು ಆಡಿ. ಕರೆಕ್ಟಾಗಿ ಕೊಡುದೇವಿಕ ಕೈಲಿ. ಹೊಡಿ 6 ಹೊಡಿ. ಅಂದರೆ ನೋಡಿ. ಹಾ ಹಾ ಸಾಕು. ವಾವ್ 6 ಕೂರಿಸಿದ್ದೀನಿ. ತಡಿ ಸಿಗಾಯ್ಸ್ ನೋಡಿ, ನಾನು ಇಲ್ಲಿ ಕೂರಿಸಿದ್ರೆ ಅವ್ನು 10 ಬಿಟ್ಟು ನೋಡಿ ಹೆಂಗೆ ಹತ್ತವನಂತ ನೋಡಿ. ಈ ಎಂಥದ್ದು ಇಳಿ ಕೆಳಗಡೆ. ಚಲೋ ಇಲ್ಲಿ ನೋಡಿ ಕಡಲೆಪುರಿ ಎಲ್ಲ ಚೆಲ್ಲವನೆ. ಅವರು ದೈವಕ್ಕಂಗೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಇದು ನಾನು ಸ್ವಲ್ಪ ಎತ್ತಿ ವೆಯ್ಟ್ ಓಡು ಬಾಯ್ ಮಾಡು. ಸೊ ಇದನ್ನು ಇವಾಗ ನಾನು ಕಲಿಸ್ತಾ ಇದ್ದೀನಿ ನೋಡಿ, ತೋರಿಸ್ತೀನಿ. ಸೊ ಗೈಸ್ ನೋಡಿ, ಇದಕ್ಕೆ ನಾನು ಕಡಲೆಪುರಿನ ಸ್ವಲ್ಪ ನಾನು ಬಿಸಿಲಿಗೆ ಇಟ್ಟಿದ್ದೆ. ದಯಕ್ಕೆ ಸೌಂಡ್ ಕಮ್ಮಿ ಮಾಡು. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಒಂದು 50 ಗ್ರಾಮಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಜೀರಿಗೆ, ಸಾಸಿವೆ, ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಬೀಜ, ಕಡಲೆ ಪಪ್ಪು, ಆಮೇಲೆ ಕರಿಬೇವು, ಸ್ವಲ್ಪ ಅರಿಶಿನ. ಸೊ ಇದನ್ನೆಲ್ಲ ನಾನು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಕಡಲೆ ಬೀಜ ಜೊತೆ ಆಮೇಲೆ ಕಡಲೆ ಪಪ್ಪು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅವು ಸ್ವಲ್ಪ ಕ್ರಿಸ್ಪಿ ಆಗಿದ ತಕ್ಷಣ ನಾನು ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಾಸಿವೆ ಎಲ್ಲ ಹಾಕಿ ಎಲ್ಲ ಆದಮೇಲೆ ಕೆಳಗೆ ಇಳಿಸ್ಕೊಂಡಿದ್ದಾದಮೇಲೆ ನಾನು ಅದನ್ನು ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದ ತಕ್ಷಣವೇ ಆಮೇಲೆ ನಾನು ಸಕ್ಕರೆ ಪುಡಿ ಹಾಕಿರೋದು. ಆ್ಯಕ್ಚುಲಿ ಒಗ್ಗರಣೆಲೆ ಸಕ್ಕರೆ ಪುಡಿ ಹಾಕೋಕೆ ಹೋಗಬೇಡಿ, ಕಹಿ ಆದಂಗೆ ಆಗಿಬಿಡುತ್ತೆ. ಸೊ ಇದನ್ನೆಲ್ಲ ಆದಮೇಲೆ ನಾನು ಈ ಥರ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನೋಡಿ ಸುಮಲ್ಲ ಮನೆಯಲ್ಲಿ ಮಾಡ್ಬೇಕು. ಸೊ ನನಗೆ ಡೈಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ತಾ ಇರ್ತೀನಿ. ಊರಿಂದ ತೊಗೊಂಬಂದಿದ್ದು ಕಡಲೆಪುರಿ. ಸೊ ಅದನ್ನು ಇವಾಗ ನಾನು ಒಗ್ಗರಣೆ ಹಾಕಿದ್ದೀನಿ. ಸೊ ಚಲೋ ಕೆಲಸ ಜಾಸ್ತಿ ಇದೆ. ಸೊ ದೈವಿಕದ್ದು ಹೋಮ್ವರ್ಕ್ ಆಯಿತು. ಹೋಮ್ವರ್ಕ್ ಆಗಿದ ತಕ್ಷಣ ಪಾಪು ಜೊತೆ ಅವನು ಆಟ ಆಡ್ತಾ ಇದ್ದ. ಪಾಪುನು ಅವನಿದ್ರೆ ಸಾಕು, ಆಟ ಆಡೋಕ್ಕೆ ತುಂಬಾ ಇಷ್ಟಪಡ್ತಾನೆ. ಸೊ ದೈವಿಕ್ ಅಂದರೆ ತುಂಬಾ ಇಷ್ಟ ಅದ್ವಿತ್ಗೆ. ಅದ್ವಿತನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ. ಅವ್ನು ಹೇಗೆ ಮಾಡ್ತಾನೆ ಹಾಗೆ ಅವನು ಮಾಡೋಕ್ಕೆ ರೆಡಿ ಮಾಡ್ತಾನೆ. ಆ್ಯಕ್ಚುಲಿ ನಾನು ಇರಬೇಕು ಇಲ್ಲಾಂದರೆ ದೈವಿಕ್ ಇರಬೇಕು. ಸೊ ದೈವಿಕ್ ಸ್ಕೂಲಲ್ಲಿ ಏನೇನು ಕಲಿತು ಬಂದಿರ್ತಾನೆ ಅದನ್ನು ಪಾಪುಗೆ ಹೇಳ್ತಾನೆ. ಇದು ನೆಕ್ಸ್ಟ್ ಆಗಿದೆ ನೋಡಿ, ಮಳೆ ಬರ್ತಿದ್ದೆ ಗೈಸ್ ನೋಡಿ. ಸಿಕ್ಕಾಪಟ್ಟೆ ನೋಡೋದು, ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು, ಮಳೆ ಬರ್ತಿದೆ. ಸಿಕ್ಕಾಪಟ್ಟೆ ಮಳೆ ಬರುತ್ತಿದೆ ನೋಡಿ. ಒಂಬತ್ತು ಗಂಟೆ ಆಗಿದೆ ನೋಡಿ, ಮಳೆ ಎಷ್ಟು ಜೋರಾಗಿ ಬರ್ತಿದೆ ಅಂದರೆ ಗೋ ಬೋ 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 ನೋಡಿ ಗಾಯ್ಸ್. ಮೋಡ ಅಂತೂ ಸಿಕ್ಕಾಪಟ್ಟೆ ಐತೆ, ಕಾಣಿಸ್ತಿದೆಯಾ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಗಿಡ ಎಲ್ಲ ಅಡ್ಡ ಇದೆ.
ಕಿಚಡಿ ಮಾಡಿದ್ದೀನಿ ಪಾಪುಗೆ ಮತ್ತು ದೈವಿಕಿಗೆ ಮಧ್ಯಾಹ್ನ ಊಟಕ್ಕೆ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬೇಳೆ ಹಾಕಿ ಸ್ಮ್ಯಾಶ್ ಮಾಡಿ ಇದು ಮಾಡಿದ್ದೀನಿ. ನಮಗೆ ಏನಾದರೂ ಬಿಸಿಬೇಳೆ ಬಾತ್ ಮಾಡಿಕ್ಕಿದ್ದೀನಿ. ಸೊ ನೋಡಿ ಸ್ವಲ್ಪ ಖಾರ ಮಾಡಿದ್ದೀನಿ, ಅದಕ್ಕೆ ಅವರಿಗೆ ಸಪ್ರೇಟ್ ಮಾಡಿದ್ದೀನಿ. ಸೊ ಮಿಷಿನಿಗೆ ಬಟ್ಟೆ ಕೂಡ ಹಾಕೈತೆ, ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದೀನಿ. ಮಳೆ ಬರೋಂಗಾಗೈತೆ, ನೋಡಬೇಕು ಏನಾಗುತ್ತೆ ಅಂತ. ಸೊ ಪಾಪು ಮಲಗಿದ್ದಾನೆ, ಅವ್ನು ಕರ್ಕೊಂಡು ಇಂಜೆಕ್ಷನ್ ಹಾಕ್ಸ್ಕೊಂಡ್ಬರ್ಬೇಕು ಹೋಗಿ. ಸೊ ಟೈಮ್ ಆಗಿದೆ, ಅವರಿನ್ನೂ ಬಂದಿಲ್ಲ. ದೈವಿಕ್ ಸ್ಲೋ ಏನು ನೀರಾಗ ಆಟ ಆಡಿದ್ದು. ಏ ದೈವಿಕ್ ದೈವಿಕ್ ಹಾಯ್ ಹಾಯ್ ಡಿನ್ನರ್. ನೀವು ಹಾ ಇದೆ ಅಲ್ಲ, ಫ್ರಂಟ್ ಜೀಪಲ್ಲಿ ಇದೆ ನೋಡಿ. ಲಂಚ್ ಬ್ಯಾಗ್ ಅಲ್ಲ, ಲಂಚ್ ಬ್ಯಾಗ್ ಅಲ್ಲ ನೀನು ಜಾಸ್ತಿ ಬಿಡು ಬಿಡು, ಮುಖ ಒರೆಸ್ಕೊ, ಪಾಪ ಬೈತಾರೆ ನನಗೆ. ಏನದು ಮುಖ ಎಲ್ಲ ಹಸಿ ಮಾಡ್ಕೊಂಡಿದ್ದು. ನಾನು ತೋರಿಸಿದ್ದು ಇವಾಗ ತಿಂದಿದ್ದ ಗೊತ್ತಾ. ತೀಟೆ ಸುಬ್ಬ ಇನ್ನು ಜಾಸ್ತಿ. ಬಾ ಅದ್ರಲ್ಲಿ ಹಾಕಿ ಲಂಚ್ ಬ್ಯಾಗ್ ಅಲ್ಲಿ ಇದ್ರಲ್ಲಿ ಒಂದು ಹಾಕಿ ಮುಖ ಒರ್ಸಕ್ಕೆ. ಊಟ ಮಾಡ್ಬೇಕಾದ್ರೆ ಹಾಕೊಂಡು ತಿನ್ನೋದಕ್ಕೆ. ಸರಿನಾ? ಹೋಮ್ವರ್ಕ್ ಹಾಕಿದಾರಾ? ಹಾಕಿದೆ. ಸರಿ ಸರಿ ಬರ್ತೀನಿ. ಸರಿ ನಾಳೆಯಿಂದ ಹಾಕ್ಕೊಡ್ತೀನಿ. ನಾಳೆ ಬರಲ್ವಾ? ನಾಳೆ ಬರ್ತಾನೆ. ಅಂದರೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದ್ವಾ, ಅಲ್ಲೇ ಲೇಟ್ ಆಯಿತು. ಮತ್ತೆ 12ವರೆಗೆ ವಾಪಸ್ ಬರಬೇಕಲ್ವಾ, ಮತ್ತೆ ಅವ್ರು ಆಫೀಸ್ಗೆ ಹೋಗ್ಬೇಕು, ಅದಕ್ಕೆ ಕರ್ಕೊಂಬಂದ್ಬಿಡು ಅಂದರು, ಅದಕ್ಕೆ ಬಂದ್ವಿ. ಯಾಕೆ ಯಾಕೆ ದೈವಿ ಚಲೋ ಮನೆ ನೋಡಿ. ಬಾ ಬಾ ಅಲ್ಲಿ ಮನೆ ಮಾಡಂತಿ, ಬಾ ನಡಿ ನಡಿ ಮುಂದೆ ಕೂತ್ಕೋ, ನಡಿ ಪಟ್ಟ ನಡಿ. ಅಲ್ಲೇನಾ ಏನದು ಫ್ರೆಂಡ್ಸ್ ಅಂತ ನೋಡಿದೆ. ಏಯ್ ಹಂಗೆ ಕೇಳಬಾರ್ದು, ಕೊಟ್ಟೈತಿಲ್ಲ ನಿನಗೂ ಅಲ್ಲ ಐತಿ, ಸುಮ್ಮನಿರು ಆಮೇಲೆ ಕೊಡ್ತೀನಂತೆ. ನಿನ್ನ ಹಲ್ಲು ನೋಡಿ ಹೆಂಗಾಗಿದೆ ಫಸ್ಟ್ ದೇವಿ, ಹಂಗೆ ಕೇಳಬಾರ್ದಾಯ್ತಾ.
ಎಲ್ಲ ಹಾಕು ಮಗನೇ ಕವರಲ್ಲಿ. ಅಲ್ಲಮ್ಮು ಪಾಪ ಮಕ್ಕೊಂಡಿತ್ತು, ಎಲ್ಲ ಕವರ್ನ ಕಸ ಗುಡಿಸ್ತೀನಿ. ದೈವಿಕ್ ದೈವಿಕ್ ಎಲ್ಲ ಹಾಕು ದೈವಿಕ್, ಪಾಪ ಮಲ್ಕೊಂಡಿದ್ದಾನೆ, ಕಸ ಗುಡಿಸ್ತೀನಿ ನಾನು. ಟ್ರೈನ್ ಬರಾಗೈತಿ. ಅಯ್ಯ ಎಲ್ಲ ಕವರ್ನೇ ಹಾಕು. ಅಯ್ಯೋ ಪಾಪ ಇದಾವ ದಿವಿಕ್ ಬಡ್ಸ್ಕೊಂಡು. ಅದು ಮಲಗಿರೋದಕ್ಕೆ ಇವರು ಬ್ಯಾಟ್ ಬಾಲ್ ಆಗ್ತಿದ್ದಾರೆ ನೋಡಿ. ಏನು ಪೀಟೆ ಸುದ್ದಾಗಿದ್ದಾನಂದ್ರೆ ನೋಡಿ. ದೈವಿಕ್ ಸ್ಕೂಲಿಂದ ಬಂದು ಎಲ್ಲ ಹುಡುಗಿಯರ ಜೊತೆ ಆಟ ಆಡಿ ಆಮೇಲೆ ಅವನಿಗೆ ಕೈಕಾಲು ಮುಖ ತೊಳಿಸಿ ಅವನಿಗೆ ಮ್ಯಾಗಿ ಹಾಕ್ಕೊಟ್ಟೆ. ಆಮೇಲೆ ನಾನು ಕೂಡ ದೀಪ ಹಚ್ಚಿಬಿಟ್ಟು ಪಾಪಗೂ ಕೂಡ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿ ಅವನಿಗೂ ಬಿಸ್ಕೆಟ್ ಕೊಟ್ಟು ಕೂರಿಸಿದ್ದೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಪ್ರತಿಯೊಂದು ಡೇ ಬ್ಲಾಗ್ನ ಮಾಡ್ತಾಯಿರ್ತೀನಿ, ಕಂಪ್ಲೀಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇದು ಕಂಟಿನ್ಯೂ 2-3 ಡೇಸ್ದು ಆ್ಯಡ್ ಮಾಡಿ ನಾನು ಬ್ಲಾಗ್ನ ಹಾಕ್ತೀನಿ. ಸೊ ಕೀಪ್ ಇಟ್ ವಾಚ್. ಥ್ಯಾಂಕ್ ಯು, ಬಾಯ್.